ಇಲ್ಲಿ ಬನ್ನಿ, ನೆರಳಿಗೆ ಬನ್ನಿ. ಸಾಗರ್ ಅಂತ. ಏನ್ ಮಾಡ್ತಾ ಇದೀರಾ ಬ್ರದರ್? ನಾನು ಡಿಗ್ರಿ. ಡಿಗ್ರಿನಾ? ಓಕೆ, ಇಲ್ಲ ನಿಮ್ಗೊಂದು ಪ್ರಶ್ನೆ ನಿಮಗೂ ಹೇಳ್ತೀನಿ. ಬರೋ ಜನ್ಮದಲ್ಲಿ ನೀವು ಹೆಣ್ಣಾಗಿ ಹುಟ್ಟಬೇಕಾ ಗಂಡಾಗಿ ಹುಟ್ಟಬೇಕಾ? ಗಂಡೆ. ಯಾಕೆ? ಲೈಫ್ ಎಂಜಾಯ್ ಮಾಡ್ಬೋದಲ್ಲ. ಯಾಕೆ ಹುಡುಗಿಯರು ಎಂಜಾಯ್ ಮಾಡೋಕ್ಕಾಗಲ್ಲ ಅಂತ? ಎಂಜಾಯ್ ಇಲ್ಲ ಹುಡುಗಿರಾದ್ರೆ. ಹೆಣ್ಮಕ್ಳಾದ್ರೆ ಚೆನ್ನಾಗಿ ಎಂಜಾಯ್ ಮಾಡ್ಬೋದಲ್ಲ. ಏನ್ ಎಂಜಾಯ್ ಮಾಡ್ತಾ ಇದೀರಾ ಹಂಗಾರೆ ಇವಾಗ? ಲೈಫ್ನ ಯಾವ ತರ? ಬಿಂದಾಸಾಗಿ ಎಂಜಾಯ್ ಮಾಡಿದೆ. ಯಾವ ತರ? ಕಾಲೇಜ್ ಬಂಕ್ ಹೊಡ್ಕೊಂಡು ಬಂಕೆಲ್ಲ ಹೊಡೆಯ ಮತ್ತೆ ಆರಾಮ್ ಹೊಡಿಸಿ. ಹೇಳಿ, ಪರವಾಗಿಲ್ಲ. ಮಾಮೂಲಿ ಆರಾಮಾಗಿದ್ದೀನಿ. ಆರಾಮಾಗಿದ್ದೀರಾ? ಗಂಡ್ಮಕ್ಳು ಲೈಫ್ ಒಳ್ಳೇದು, ಹೆಣ್ಮಕ್ಳು ಬೇಡ ಅಂತ. ಅವ್ರಾದ್ರೆ ಮನೆಗೆ ಓಡ್ಬೇಕು 6 ಗಂಟೆ 5 ಗಂಟೆ ಆಯ್ತದೆ. ನಾವು ಅದು ಆರಾಮಾಗಿರ್ಬೋದು. ಟೈಮಿಂಗ್ಸು ಅದೇ ಗಂಡ್ಮಕ್ಳು. ಅವ್ರಿಗಾದ್ರೆ ಪಾಪ ಟೈಮ್ ಸೆನ್ಸ್ ಇರುತ್ತೆ. ಟೈಮು ಇದೇ ಟೈಮ್ ಇರಬೇಕು, ಅಲ್ಲಿ ಎಲ್ಲೂ ಹೋಗಂಗಿಲ್ಲ ಹಂಗೆ ಅಂತ. ಅದಕ್ಕೆ ಅದ್ರ ಸ್ವಲ್ಪ ಗಂಡ್ಮಕ್ಳು ಹುಟ್ಟಬೇಕು. ಓಕೆ, ನಿಮ್ಮ ಫೇವ್ರೇಟ್ ಹೀರೋ ಯಾರು? ದರ್ಶನ್. ಓಕೆ, ಯಾವ್ದು ನಾನು ಡೈಲಾಗ್ ಹೇಳಿ. ಯಾವ್ದು ನಾನು ಡೈಲಾಗ್ ಹೇಳಿ. ಟ್ರೈ ಮಾಡಿ, ಪ್ರಯತ್ನ ಮಾಡಿ. ನಕ್ಕ ಬಂತ ಯಾವ್ದಾದ್ರು? ಜೀವನದಲ್ಲಿ ದೊಡ್ಡ ಮನುಷ್ಯ ಆಗ್ಬೇಕಂದ್ರೆ ಚಿಲ್ಲರೆ ಕೆಲಸ ಮಾಡೋದನ್ನ ಬಿಡಬೇಕು. ಏನ್ ಬಿಡಬೇಕು? ಚಿಲ್ಲರೆ ಕೆಲಸ ಮಾಡೋದನ್ನ ಬಿಡಬೇಕು. ಸೂಪರ್, ಅಷ್ಟೇ. ನಾನು ಬಿಡ್ತೀನಿ ಬಿಡಿ, ಚಿಲ್ಲರೆ ಕೆಲಸ ನೀವು ಬಿಟ್ಬಿಡಿ. ಸುಹಾಸ್ ಅಂತ. ಸುಹಾಸ್, ಓಕೆ, ಏನ್ ಮಾಡ್ತಾ ಇದ್ದೀರಾ? ನಾನು ಡಿಗ್ರಿ ಮಾಮೂಲಿ. ಡಿಗ್ರಿ ಮಾಮೂಲಿ? ಓ, ಮಾಮೂಲಿ ಡಿಗ್ರಿ ನಂಗೆ ಗೊತ್ತಿಲ್ಲ. ಡಿಗ್ರಿ ಗೊತ್ತಿದೆ, ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್. ಈ ಮಾಮೂಲಿ ಡಿಗ್ರಿ ಗೊತ್ತಿಲ್ಲ. ಎಲ್ಲರೂ ಮಾಡ್ತಾರಲ್ಲ ಅದಕ್ಕೆ ಅದೇ ಮಾಮೂಲಿ ಡಿಗ್ರಿ. ಬರೋ ಜನದಲ್ಲಿ ಏನಾಗ್ಬೇಕು ಅನ್ಕೊಂಡು? ಗಂಡಾಗಿ. ಗಂಡಾಗಿನ? ಯಾಕೆ? ಗಂಡ ಅಂದ್ರೆ ಫ್ರೀಡಮ್ ಇರುತ್ತೆ ಸ್ವಲ್ಪ. ಹೆಣ್ಮಕ್ಳು ಥರ ರಿಸ್ಟ್ರಿಕ್ಷನ್ ಮಾಡಲ್ಲ ಜಾಸ್ತಿ. ಹೌದಾ? ಎಲ್ಲೋದ್ರು ಗಂಡಗಾದ್ರೆ ಹೇಳ್ಬಿಟ್ಟು ಹೋದ್ರೆ ಬಿಡ್ತಾರೆ, ಆಯ್ತು ಹೋಗಿ ಹುಷಾರಾಗಿ ಹೋಗಿ ಬನ್ನಿ ಅಂತ. ಅದೇ ಹೆಣ್ಮಕ್ಳಿಗಾದ್ರೆ ಏನ್ಗೆ ಎಷ್ಟು ಜನ ಹುಡುಗಿರು ಬರ್ತಾರೆ, ಎಷ್ಟು ಜನ ಹುಡುಗರು ಬರ್ತಾರೆ ಅಂತ ಕೇಳ್ತಾ ಇರ್ತಾರೆ. ನಮ್ಗಾದ್ರೆ ಕೇಳಲ್ಲ. ಅದೇ ಒಳ್ಳೆ ಬುದ್ಧಿ ಕಲೀರಿ, ಒಳ್ಳೆ ಜೊತೆ ಸೇರಿ ಅಂತ ಹೇಳ್ತಾ ಇರ್ತಾರೆ. ಗಂಡಗಾದ್ರೆ ಸ್ವಲ್ಪ ಫ್ರೀಡಮ್ ಇರುತ್ತೆ, ಹೆಣ್ಗಾದ್ರೆ ಸ್ವಲ್ಪ ಫ್ರೀಡಮ್ ಇರಲ್ಲ ಜಾಸ್ತಿ. ಇರಲ್ಲ ಅಂತ. ಫುಲ್ ಫ್ರೀಡಮ್ ಇದೆಯಾ? ಇದೆ, ಸ್ವಲ್ಪ ಇದೆ, ಸ್ವಲ್ಪ ಇದೆ. ಯಾವ್ದಿಲ್ಲ? ಅಂದ್ರೆ ಸ್ವಲ್ಪ ಇದೆ ಅಂದ್ರೆ ಅಪ್ಪ ಅಮ್ಮ ಅದೇ ಜಾಸ್ತಿ ಹುಡುಗರ ಜೊತೆ ಸೇರ್ಬೇಡ, ಎಷ್ಟು ಒಳ್ಳೆಯವ್ರು 4 ಜನ ಇಕ್ಕೋ ಅಷ್ಟೇ ಸಾಕು. ಎಷ್ಟು ನೀವು 4 ಜನ ಇಟ್ಕೊಂಡಿದ್ದೀರಾ ಈಗ? ಏನೆಲ್ಲ ಒಂದೊಂದು ಪಾಲು ಓಡಾಗ್ಬಿಟ್ಟವ್ರೆ ನೀವು ಇಟ್ಕೊಂಡವ್ರೆಲ್ಲ? ಇಲ್ಲೇ ಇದಾರಲ್ಲ ಇಬ್ರು. ನೆಟ್ಟಿಗಿರೋರು ಒಬ್ಬರನ್ನ ಇಟ್ಕೋಬಾರ್ದ? ನಿಮ್ಮ ಅಪ್ಪ ಅಮ್ಮ ಏನೇ ಇರೋದು ನಿಮ್ಗೆ? ನೆಟ್ಟಿಗಿರೋರು 4 ಜನ ಇಟ್ಕೊಂಡ್ರು, 4 ಜನ ನಿಮ್ಮ ಕಡೆ ಇಲ್ಲ, ಎಲ್ಲ ಓಡಾಗ್ಬಿಟ್ಟವ್ರೆ, ದಿಕ್ಕಾಪಾಲ್ ಆಗ್ಬಿಟ್ಟವ್ರೆ. ಇಲ್ಲಿದ್ದಾರೆ ಇಬ್ರವ್ರು, ಇನ್ನೊಬ್ರಲ್ಲಿ ಅನ್ನಪ್ಪ. ಅವ್ನು ಇಟ್ಕೋಬೇಡ ಗುರು, ಹಿಂಗ್ ಬಿಟ್ಟು ಓಡಾಕ್ತಾವನೆ ಅಂದ್ರೆ. ಆಯ್ತಾ? ಓಕೆ, ನಿಮ್ ಫೇವ್ರೇಟ್ ಹೀರೋ ಯಾರು? ನನ್ನ ಫೇವ್ರೇಟ್ ಇರೋ ದರ್ಶನ್. ಓಕೆ, ಅವ್ರದ್ದು ಯಾವ್ದು ನಾನು ಡೈಲಾಗ್? ಡೈಲಾಗ 2 ಹೆಜ್ಜೆ ಆನೆದು, 4 ಹೆಜ್ಜೆ ಸಿಂಹದ್ದು, 6 ಹೆಜ್ಜೆ ಹುಲಿದು, 8 ಹೆಜ್ಜೆ ಚಿರತೆದ್ದು, ಅದಕ್ಕಿಂತ 1 ಹೆಜ್ಜೆ ಮೇಲೆ ನಂದು ಅಂಬಿದು ಅಂದ್ರು ಸರ್. ಸೂಪರ್ ಸರ್, ಆ ಡೈಲಾಗ್ ಬ್ರದರ್. ನಾನು ಇವಾಗ ಡಿಗ್ರಿ ಓದ್ತಿದ್ದೀನಿ. ಡಿಗ್ರಿ ಓದ್ತಾ ಇದ್ದೀರಾ? ಓಕೆ, ಬರೋ ಜನದಲ್ಲಿ ನೀವು ಹೆಣ್ಣಾಗಿ ಹುಟ್ಟಬೇಕಾ ಗಂಡಾಗಿ ಹುಟ್ಟಬೇಕಾ? ಗಂಡಾಗೆ ಹುಡ್ತೀನಿ. ಯಾಕೆ? ಎಲ್ಲ ಲೈಫೆಲ್ಲ ಎಂಜಾಯ್ ಮಾಡ್ಬೋದು, ಹುಡುಗರ ಜೊತೆ ಸುತ್ತಾಡ್ಬೋದು. ಹಾ, ಹಂಗೆ ಹಿಂಗೆ ಮನೇಲೇನು ಎಲ್ಲೋ ಬೇಡ ಅಂತ ಏನು ಬೈಯಲ್ಲ. ಭಯಲ್ಲ. ಹೆಣ್ಮಕ್ಳಿಗಾದ್ರೆ ಬೈತಾರೆ ಅಂತ? ಹೆಣ್ಮಕ್ಳು ಆದರೆ ಸ್ವಲ್ಪ ಆ ಕಡೆ ಈ ಕಡೆ ಹೋಗೋಕೆ ಫ್ರೀಡಮ್ ಕೊಡಲ್ಲ. ಫ್ರೀಡಮ್ ಕೊಡಲ್ಲ. ಈಗ ನಿಮ್ಗೆ ಫುಲ್ ಫ್ರೀಡಮ್ ಕೊಟ್ಟವ್ರಾ? ಎಲ್ಲೆಲ್ಲಿ ಹೋಗಿ ಬರ್ತಾ ಇದ್ದೀರಾ ಫ್ರೀಡಮ್ ಕೊಟ್ಟಿದ್ದಕ್ಕೆ? ಎಲ್ಲ ಕಡೆ ಸುತ್ತಿದ್ದೀವಿ. ಮುಂದೆ ಎಲ್ಲೆಲ್ಲಿ? ಎಲ್ಲೆಲ್ಲ ಅಂದರೆ ಬೆಳಗಾಮು, ಮೈಸೂರು ಅಲ್ಲೆಲ್ಲ ಹೋಗಿದ್ದೀವಿ. ಈಗ ನೆಕ್ಸ್ಟ್ ಮುರುಡೇಶ್ವರ ಹೋಗ್ತಿದ್ದೀವಿ. ಮುರುಡೇಶ್ವರಿಗೆ ಗಂಡಸರಾದ್ರೆ ಮಾತ್ರ ಅಲ್ಲಿ ಹೋಗ್ಬೇಕು, ಹೆಂಗಸರಾದ್ರೆ ಹೋಗಂಗಿಲ್ಲ ಅಲ್ಲೆಲ್ಲ. ಹೆಂಗಸಾದ್ರೆ ಸ್ವಲ್ಪ ಕಷ್ಟ ಇರುತ್ತೆ, ಅವ್ರಿಗೆ ಮನೆಯಲ್ಲೆಲ್ಲ ಬಿಡಲ್ಲ. ಅದಕ್ಕೇನೆ ಗಂಡಸಾದ್ರೆ ಏನು ಫ್ರೀ ಅಲ್ವಾ? ಫ್ರೀ ಅಂತನಾ? ಅದಕ್ಕೆ ಗಂಡಸರಾಗಿ ಹುಟ್ಟಬೇಕು. ಬರೋ ಜನ್ಮನ್ ಫಿಕ್ಸ್ ಆಗ್ಬಿಟ್ಟಿದ್ರಾ? ಒಟ್ಟು 7 ಜನ್ಮ ಮನುಷ್ಯನ್ಗೆ, ಆ 7 ಜನ್ಮನ್ ಗಂಡಸರಾಗಿ ಹುಟ್ಟಬೇಕಂತಾನ? 7 ಜನ ಗಂಡಸಾಗಿ ಹುಟ್ಟಬೇಕಂತ 7 ಜನ್ಮನು. 7 ಜನ ಸಾಕಾಗಿಲ್ಲ ಇನ್ನ ಸಾಕಾಗಿಲ್ಲ. ಇನ್ನ ಎಂಜಾಯ್ ಮಾಡಿಲ್ಲ. ಏನ್ ಎಂಜಾಯ್ ಮಾಡ್ಬೇಕು? ಮುಂದೆ ಇನ್ನೂ ಫ್ರೆಂಡ್ಸ್ ಜೊತೆ ಏನೋ ಎಲ್ಲೆಲ್ಲೋ ಬೇರೆ ಬೇರೆ ಪ್ಲೇಸ್ ಎಲ್ಲ ಇದೆ, ಅಲ್ಲೆಲ್ಲ ಹೋಗ್ಬೇಕು. ಗೋವಾ ಆ ಕಡೆ ಎಲ್ಲ, ಗೋವಾ, ಅಯೋಧ್ಯ ಮತ್ತೆ ತಾಜ್ ಮಹಲ್ ಅಲ್ಲೆಲ್ಲ ಹೋಗ್ಬೇಕು. ಸರಿ, ನಿಮ್ ಫೇವ್ರೇಟ್ ಹೀರೋ ಯಾರು? ಫೇವ್ರೇಟ್ ಹೀರೋ ಯಶ್. ಓಕೆ, ಅವ್ರದ್ದು ಯಾವ್ದು ನಾನು ಡೈಲಾಗು ಅವ್ರ ಥರ ಹೇಳಕ್ಕಾದ್ರು ಬರಲ್ಲ ನಂಗೆ. ಹೇಳಿ, ಪರವಾಗಿಲ್ಲ, ಎಷ್ಟಾಗುತ್ತೆ ಅಷ್ಟು ಹೇಳಿ, ನಿಂತ ಇಷ್ಟ ಇಲ್ಲ ಹೇಳಿ. ಅವ್ರ ಡೈಲಾಗ್ ಅವ್ರ ಡೈಲಾಗ್ ಯಾವ್ದು ಜ್ಞಾಪನ ಬರ್ತಾ ಇಲ್ವಾ? ಸರಿ, ಜ್ಞಾಪಿಸ್ಕೊಂಡು ಫೋನ್ ಮಾಡಿ ಲೆಟರ್ ಹಾಕಿ ನಾವು ಬರ್ತೀವಿ. ಓಕೆ, ಥ್ಯಾಂಕ್ ಯು.